ವಿಜ್ಞಾನ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಗಳನ್ನು ಮಾಡಿದ ಥಾಮಸ್ ಅಲ್ವಾ ಎಡಿಸನ್ನ ಪರಿಚಯ ನಮಗೆಲ್ಲ ಇದೆ. ಈತ ವಿದ್ಯುತ್ ದೀಪವನ್ನು ಕಂಡುಹಿಡಿದ, ಕ್ಯಾಮರಾ ಕಂಡುಹಿಡಿದ, ಗ್ರಾಮಾಫೋನನ್ನು ಕಂಡುಹಿಡಿದ. ಈತ ವೈಜ್ಞಾನಿಕ ಸಂಶೋಧನೆಗಳಿಂದ ಜಗತ್ತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟ, ಜನರ ಜೀವನಕ್ಕೆ ಬಹಳ ಉಪಕಾರ ಮಾಡಿದ. ಈತ ಗ್ರಾಮಾಫೋನನ್ನು ಸಂಶೋಧನೆ ಮಾಡಿದಾಗ ಈತನಿಗೊಂದು ಬಯಕೆ ಇತ್ತು, ಒಂದು ಆಸೆ ಇತ್ತು. ಜಗತ್ತಿನ ಅತಿ ಶ್ರೇಷ್ಠ ವ್ಯಕ್ತಿಯ ಧ್ವನಿಯನ್ನು ಈ ಗ್ರಾಮಾಫೋನ್ನ ಮೂಲಕ ಕೇಳಿಸಬೇಕು ಅಂತ ಹೇಳಿ. ಅಂದರೆ ಗ್ರಾಮಾಫೋನ್ನಿಂದ ಹೊರಬರುವ ಮೊದಲ ಧ್ವನಿ ಜಗತ್ತಿನ ಪ್ರಸಿದ್ಧ ವ್ಯಕ್ತಿಯ ಧ್ವನಿ ಆಗಿರಬೇಕು ಅಂತ ಹೇಳಿ ಆಸೆ ಥಾಮಸ್ ಅಲ್ವಾ ಎಡಿಸನ್ನಿಗೆ ಇತ್ತು. ಹಾಗಾದರೆ ಇದಕ್ಕೆ ಯಾರು ಯೋಗ್ಯರು ಅಂತ ಹೇಳಿ ಥಾಮಸ್ ಅಲ್ವಾ ಎಡಿಸನ್ ಆಲೋಚನೆ ಮಾಡ್ತಾನೆ. ಆ ಕಾಲದಲ್ಲಿ ಮ್ಯಾಕ್ಸ್ ಮುಲ್ಲರ್ನಿಗೆ ಒಳ್ಳೆ ಹೆಸರಿತ್ತು. ಸಾಕಷ್ಟು ಅಧ್ಯಯನ ಸಂಶೋಧನೆಗಳನ್ನು ಮ್ಯಾಕ್ಸ್ ಮುಲ್ಲರ್ ಮಾಡಿದ್ದ. ಆ ಕಾಲದ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಮ್ಯಾಕ್ಸ್ ಮುಲ್ಲರ್ ಕೂಡ ಒಬ್ಬ ಆಗಿದ್ದ. ಈತನ ಧ್ವನಿಯನ್ನೇ ಮೊಟ್ಟ ಮೊದಲ ಬಾರಿಗೆ ಗ್ರಾಮಾಫೋನ್ನಲ್ಲಿ ಕೇಳಿಸುವುದು ಅಂತ ಹೇಳಿ ತೀರ್ಮಾನಕ್ಕೆ ಎಡಿಸನ್ ಬರ್ತಾನೆ. ತಡ ಮಾಡದೇನೆ ಎಡಿಸನ್ ಮ್ಯಾಕ್ಸ್ ಮುಲ್ಲರ್ನಿಗೆ ಒಂದು ಪತ್ರ ಬರೀತಾನೆ. ನಾನು ಸಂಶೋಧಿಸಿದಂತಹ ಗ್ರಾಮಾಫೋನ್ನಲ್ಲಿ ನಿಮ್ಮ ಧ್ವನಿ ಮೊದಲ ಧ್ವನಿಯಾಗಿ ಹೊರಬರಬೇಕು, ಇದು ನನ್ನ ಆಸೆ ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾನೆ. ಎಡಿಸನ್ನ ಪತ್ರಕ್ಕೆ ಮ್ಯಾಕ್ಸ್ ಮುಲ್ಲರ್ ಪ್ರತ್ಯುತ್ತರವನ್ನು ಬರೀತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಇಂಗ್ಲೆಂಡಿನಲ್ಲಿ ಒಂದು ದೊಡ್ಡ ಸಮಾವೇಶ ನಡೀಲಿಕ್ಕಿದೆ. ಆ ಸಮಾವೇಶದಲ್ಲಿ ಯುರೋಪ್ ಖಂಡದ ಶ್ರೇಷ್ಠ ವಿದ್ವಾಂಸರೆಲ್ಲ ಭಾಗವಹಿಸ್ತಾರೆ. ನಾನು ಕೂಡ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ. ಆ ಸಮಯದಲ್ಲಿ ನೀವು ಅಲ್ಲಿಗೆ ಬಂದರೆ ನಿಮ್ಮ ಆಸೆ ಈಡೇರಬಹುದು ಅಂತ ಹೇಳಿ ಮ್ಯಾಕ್ಸ್ ಮುಲ್ಲರ್ ಪ್ರತ್ಯುತ್ತರವನ್ನು ಬರೀತಾನೆ. ಮ್ಯಾಕ್ಸ್ ಮುಲ್ಲರ್ನ ಮಾತಿಗೆ ಅನುಗುಣವಾಗಿ ಎಡಿಸನ್ ಇಂಗ್ಲೆಂಡಿಗೆ ಹೋಗ್ತಾನೆ. ಅಲ್ಲಿ ಮ್ಯಾಕ್ಸ್ ಮುಲ್ಲರ್ನನ್ನು ಭೇಟಿಯಾಗ್ತಾನೆ. ತಾನು ಸಂಶೋಧಿಸಿದಂತಹ ಗ್ರಾಮಾಫೋನ್ನ ಮುಂದೆ ನಿಂತು ಒಂದು ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಆ ಮ್ಯಾಕ್ಸ್ ಮುಲ್ಲರ್ನ ಹತ್ತಿರ ವಿನಂತಿ ಮಾಡಿಕೊಳ್ತಾನೆ. ಮ್ಯಾಕ್ಸ್ ಮುಲ್ಲರ್ ಗ್ರಾಮಾಫೋನ್ ಯಂತ್ರದ ಮುಂದೆ ನಿಂತು ಒಂದು ಸಂದೇಶವನ್ನು ಕೊಡ್ತಾನೆ. ಮ್ಯಾಕ್ಸ್ ಮುಲ್ಲರ್ನ ಸಂದೇಶವನ್ನು ಸ್ವೀಕರಿಸಿದಂಥ ಎಡಿಸನ್ ಪ್ರಯೋಗಶಾಲೆಗೆ ಹೋಗ್ತಾನೆ. ಅಲ್ಲಿ ಅದನ್ನು ಸಂಸ್ಕರಿಸ್ತಾನೆ. ಅನಂತರ ಪುನಃ ಮ್ಯಾಕ್ಸ್ ಮುಲ್ಲರ್ನ ಅನುಮತಿಯನ್ನು ಪಡೆದು ಎಡಿಸನ್ ಆ ವಿದ್ವಾಂಸರ ಸಭೆಗೆ ಬರ್ತಾನೆ. ಆ ಸಭೆಯಲ್ಲಿ ಮ್ಯಾಕ್ಸ್ ಮುಲ್ಲರ್ ಶ್ರೇಷ್ಠ ವಿಜ್ಞಾನಿಯಾದಂಥ ಎಡಿಸನ್ನನ್ನು ಬಹಳ ಅಭಿಮಾನದಿಂದ ಪರಿಚಯಿಸ್ತಾನೆ. ಈಗ ಈ ವಿಜ್ಞಾನಿ ತಾನು ಕಂಡುಹಿಡಿದಂತಹ ಗ್ರಾಮಾಫೋನ್ ಯಂತ್ರದ ಮೂಲಕ ನನ್ನ ಧ್ವನಿಯನ್ನು ಸಭೆಗೆ ಕೇಳಿಸ್ಲಿಕ್ಕಿದ್ದಾನೆ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಎಡಿಸನ್ ಮ್ಯಾಕ್ಸ್ ಮುಲ್ಲರ್ನ ಧ್ವನಿಯನ್ನು ಗ್ರಾಮಾಫೋನ್ ಮೂಲಕ ಸಭೆಗೆ ಕೇಳಿಸ್ತಾನೆ. ಆ ಯಂತ್ರದ ಮೂಲಕ, ಗ್ರಾಮಾಫೋನ್ ಯಂತ್ರದ ಮೂಲಕ ಹೊರಬಂದಂತಹ ಧ್ವನಿ ಯುರೋಪಿನ ವಿದ್ವಾಂಸರನ್ನ, ಪಂಡಿತರನ್ನ ಬಹಳವಾಗಿ ಆಕರ್ಷಿಸ್ತದೆ. ಹಿಂದೆ ಎಂದೂ ಕೇಳಿರದಂತಹ ಆ ಧ್ವನಿ ಪಂಡಿತರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಆಗ ಮ್ಯಾಕ್ಸ್ ಮುಲ್ಲರ್ ಒಂದು ಪ್ರಶ್ನೆ ಮಾಡ್ತಾನೆ. ಈ ವಿಜ್ಞಾನಿ ಸಂಶೋಧಿಸಿದಂತಹ ಈ ಗ್ರಾಮಾಫೋನ ಮೂಲಕ ನಾನು ನೀಡಿದಂತಹ ಸಂದೇಶ, ನಾನು ನೀಡಿದಂತಹ ಧ್ವನಿ ಇದು ಯಾವುದು ಎನ್ನುವುದು ನಿಮಗೇನಾದರೂ ತಿಳಿಯಿತಾ ಅಂತ ಕೇಳ್ತಾನೆ. ಸಭೆಯಲ್ಲಿದ್ದಂತಹ ಪಂಡಿತರಿಗೆ ಉತ್ತರ ಹೊಳೆಯುವುದಿಲ್ಲ. ಅವರು ಮುಖ ನೋಡ್ಕೊಳ್ತಾರೆ. ಆಗ ಮ್ಯಾಕ್ಸ್ ಮುಲ್ಲರ್ ತಾನೇ ಮಾತು ಮುಂದುವರಿಸಿ ಹೇಳ್ತಾನೆ, ಈಗ ನಾನು ಈ ಯಂತ್ರದ ಮೂಲಕ, ಅಂದರೆ ಗ್ರಾಮಾಫೋನ ಮೂಲಕ ಹೇಳಿದಂಥದ್ದು ಅಗ್ನಿಮೀಳೆ ಪುರೋಹಿತಂ ಎನ್ನತಕ್ಕಂಥ ಮಂತ್ರವನ್ನ. ಇದು ಋಗ್ವೇದದ ಮೊದಲ ಮಂತ್ರ. ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯ ರಾಶಿ ಅಂದರೆ ವೇದಗಳು. ಆ ವೇದಗಳಲ್ಲಿ ಒಂದಾದಂತಹ ಋಗ್ವೇದದ ಮೊದಲ ಮಂತ್ರವನ್ನು ನಾನು ನಿಮಗೆ ಕೇಳಿಸಿದ್ದೇನೆ. ಜಗತ್ತಿನ ಇತರ ನಾಗರಿಕತೆಗಳು ಅಂಬೆಗಾಲಿಕ್ಕುವ ಕಾಲಕ್ಕಿಂತಲೂ ಕೂಡ ಸಾವಿರ ವರ್ಷಗಳ ಮೊದಲೇ ಭಾರತೀಯ ಋಷಿಮುನಿಗಳು ಅಗಾಧವಾದಂಥ ಜ್ಞಾನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು. ಭಾರತೀಯ ಜ್ಞಾನವೃಕ್ಷ ಎನ್ನುವಂಥದ್ದು ಆ ಕಾಲದಲ್ಲಿಯೇ ಮುಗಿಲೆತ್ತರಕ್ಕೆ ಬೆಳೆದಿತ್ತು. ವೇದವೆನ್ನುವಂಥ ಜ್ಞಾನ ಸಮೂಹದ ಮೂಲಕ ಸಮಸ್ತ ಜಗತ್ತಿನ ಕತ್ತಲೆಯನ್ನು ದೂರ ಮಾಡಿದವರು ಭಾರತೀಯರು ಅಂತ ಹೇಳಿ ಅದು ಉಪನ್ಯಾಸವನ್ನು ನೀಡ್ತಾನೆ. ಆ ಸಭೆಯಲ್ಲಿ ಘೋಷಣೆ ಮಾಡ್ತಾನೆ. ಆ ಮಾತನ್ನು ಕೇಳಿದ ಯುರೋಪಿನ ತುಂಬಿದ ಸಭೆ ತಲೆದೂಗುತ್ತದೆ. ಸಭೆಯ ಕರತಾಡನದ ಧ್ವನಿ ಮುಗಿಲು ಮುಟ್ಟುತ್ತದೆ. ಎಡಿಸನ್ನಿಗೆ ಕೂಡ ತನ್ನ ಯಂತ್ರದ ಮೂಲಕ ಇಂತಹ ಒಂದು ಧ್ವನಿ ಹೊರಬಂದದಿದೆಯಲ್ಲ, ಎಲ್ಲಿಲ್ಲದ ಸಂತೋಷವನ್ನು ಉಂಟು ಮಾಡ್ತದೆ. ಮಾನವ ಕುಲದ ಈ ಜ್ಞಾನ ಸಂಪತ್ತು, ಈ ಇತಿಹಾಸ ಇದೆಯಲ್ಲ, ಇದೆಲ್ಲ ಸಂಸ್ಕೃತ ಭಾಷೆಯಲ್ಲಿ ನಿಹಿತವಾಗಿದೆ.
ಸಂಸ್ಕೃತ ಭಾಷೆಯ ಅರಿವಿಲ್ಲದೇ ಇದ್ದರೆ ಜಗತ್ತಿನ ಇತಿಹಾಸದ ಅಧ್ಯಯನ ಅಪೂರ್ಣ ಆಗುತ್ತದೆ. ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲೊಂದಾದಂಥ ಸಂಸ್ಕೃತ ಭಾಷೆ ಭಾರತೀಯ ಎಲ್ಲ ಭಾಷೆಗಳಿಗೆ ಜೀವ ತುಂಬಿದೆ. ಮಾತೃಸ್ಥಾನದಲ್ಲಿ ನಿಂತು ಮಮತೆ ವಾತ್ಸಲ್ಯದಿಂದ ಭಾರತೀಯ ಭಾಷೆಗಳನ್ನ ಪೋಷಣೆ ಮಾಡ್ತಾ ಬಂದಿದೆ. ಹಾಗಾಗಿಯೇ ಭಾರತೀಯರು ಅಮೃತಕ್ಕಿಂತ ಹಿರಿದಾದಂಥ ಸ್ಥಾನವನ್ನು ಈ ಸಂಸ್ಕೃತ ಭಾಷೆಗೆ ನೀಡಿದ್ದಾರೆ. ಭಾರತೀಯ ಪ್ರಾದೇಶಿಕ ಭಾಷೆಗಳಿಗೆ ಮುಂದೆ ಬಂದಂತಹ ಅಂದರೆ ಅರ್ವಾಚೀನ ಸಾಹಿತ್ಯ ಪರಂಪರೆಗಳಿಗೆ ಶಕ್ತಿ ಚೈತನ್ಯ ನೀಡಿದಂತಹ ಭಾಷೆ ಅದು ಸಂಸ್ಕೃತ ಭಾಷೆ. ಹಾಗಾಗಿಯೇ ಸಂಸ್ಕೃತ ಭಾಷೆ ಅದು ಸಂಜೀವಿನಿ ಇದ್ದಂತೆ, ಹೊಸ ಚೈತನ್ಯ ಶಕ್ತಿಯನ್ನು ತುಂಬುವಂತಹ ಶಕ್ತಿ ಸಂಸ್ಕೃತ ಭಾಷೆಗೆ ಇದೆ. ಸಂಸ್ಕೃತದ ಬಗ್ಗೆ ಅಭಿಮಾನದ ಒಂದು ಮಾತಿದೆ. ಅಮೃತಂ ಮಧುರಂ ಸಮ್ಯಕ್ ಸಂಸ್ಕೃತಂ ಹಿ ತಥೋಧಿಕಂ ದೇವಭೋಗ್ಯಮಿದಂ ಯಸ್ಮಾತ್ ದೇವ ಭಾಷೇತಿ ಕಥ್ಯತೆ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲೆಲ್ಲ ಅಮೃತವೇ ಅತ್ಯಂತ ಸವಿಯಾದಂಥದ್ದು. ಮುಪ್ಪು ಮರಣಗಳನ್ನು ಮೀರುವಂತೆ ಮಾಡುವಂತಹ ಶಕ್ತಿ ಅಮೃತಕ್ಕಿದೆ. ಮುಪ್ಪು ಮರಣಗಳು ಬರದಂತೆ ಮಾಡುವಂತಹ ಶಕ್ತಿ ಅಮೃತಕ್ಕಿದೆ. ಆದರೆ ಸಂಸ್ಕೃತ ಭಾಷೆಯಾದರೂ ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಯಾಕೆ? ಕಾರಣ ಕೊಡ್ತಾರೆ. ದೇವತೆಗಳು ಒಮ್ಮೆ ಅಮೃತಪಾನ ಮಾಡಿದ್ದರೆ ಸಂಸ್ಕೃತ ಭಾಷೆ ಎನ್ನುವಂತಹ ಪೀಯೂಷವನ್ನ ಸುಧೆಯನ್ನ ಪ್ರತಿನಿತ್ಯ ಪಾನ ಮಾಡ್ತಾರೆ. ಇದು ದೇವಭೋಗ್ಯವಾದ ಕಾರಣದಿಂದಲೇ ಸಂಸ್ಕೃತಕ್ಕೆ ದೇವಭಾಷೆ ಎನ್ನತಕ್ಕಂಥ ಸಾರ್ಥಕ ನಾಮ ಬಂದಿದೆ. ಜಗತ್ತಿನ ಯಾವ ಭಾಷೆಯಲ್ಲೂ ಕಂಡುಬಾರದೆ ಹೋದಂತಹ ವೈಶಿಷ್ಟ್ಯ ಈ ಗೀರ್ವಾಣವಾಣಿಯಲ್ಲಿ ಇದೆ. ಇದೊಂದು ಸಂಪದ್ಭರಿತವಾದಂಥ ಭಾಷೆ, ಇದೊಂದು ಸೊಬಗಿನ ಭಾಷೆ. ಪುರಾತನ ಕಾಲದಲ್ಲಿ ಮನೆಗಳಲ್ಲಿ ಕಾವ್ಯಶಾಸ್ತ್ರ ವಿನೋದ ಗೋಷ್ಠಿಗಳು ಸಂಸ್ಕೃತ ಭಾಷಾ ಮಾಧ್ಯಮದಲ್ಲಿಯೇ ನಡೀತಾ ಇದ್ದು. ಸಂಸ್ಕೃತ ರಾಜರ ಆಶ್ರಯದಲ್ಲಿ ರಾಜಭಾಷೆಯಾಗಿ ಕಂಗೊಳಿಸ್ತಾ ಇತ್ತು. ಭೋಜ, ಶ್ರೀಹರ್ಷ, ಭರ್ತೃಹರಿ ಈ ಮೊದಲಾದಂಥ ನೃಪಶ್ರೇಷ್ಠರು ಸಂಸ್ಕೃತ ಪ್ರೇಮಿಗಳಾಗಿದ್ದರು. ಸಂಸ್ಕೃತ ಪ್ರೇಮಿಗಳು ಮಾತ್ರ ಅಲ್ಲ, ಸ್ವತಃ ಶ್ರೇಷ್ಠ ಸಂಸ್ಕೃತ ಕವಿಗಳಾಗಿದ್ದರು. ಸಹೃದಯರು ವಾದ ಪ್ರತಿವಾದಗಳಿಗೆ ಸಂಸ್ಕೃತವನ್ನೇ ಬಳಸ್ತಾ ಇದ್ದಂಥ ಒಂದು ಕಾಲ ಇತ್ತು. ಕೆಲವು ಪ್ರದೇಶಗಳಲ್ಲಿ ಸಂಸ್ಕೃತ ಜನಸಾಮಾನ್ಯರ ಆಡುಭಾಷೆಯಾಗಿ ಕೂಡ ಪ್ರಚಲಿತದಲ್ಲಿತ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯ ಜೀವಾಳವಾಗಿ ಸಂಸ್ಕೃತ ಭಾಷೆ ಇದೆ. ಜ್ಞಾನ ವೈಭವವನ್ನು ಸಾರುವಂಥ ವೇದ ವಾಂಗ್ಮಯಗಳು ಸಂಸ್ಕೃತ ಭಾಷೆಯಲ್ಲಿವೆ. ಭವ ಬಂಧನವನ್ನು ಕಳೆದು ಮೋಕ್ಷದ ಮಾರ್ಗವನ್ನು ತೋರಿಸುವಂಥ ಉಪನಿಷತ್ತುಗಳು ಸಂಸ್ಕೃತ ಭಾಷೆಯಲ್ಲಿವೆ. ಸಮಾಜದ ಸುವ್ಯವಸ್ಥೆಗೆ ಕಾರಣವಾಗಬಲ್ಲಂತಹ ನೀತಿಯನ್ನು ಉಪದೇಶಿಸುವ ಋಷಿಮುನಿಗಳ ಸ್ಮೃತಿ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿವೆ. ಅಷ್ಟಾದಶ ಪುರಾಣಗಳು ಸಂಸ್ಕೃತ ಭಾಷೆಯಲ್ಲಿವೆ. ಸಂಪೂರ್ಣವಾದಂತಹ ಭಾರತೀಯ ಸಂಸ್ಕೃತಿ ಸಂಸ್ಕೃತ ಭಾಷೆಯಲ್ಲಿದೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕೃತ ಭಾಷೆಯ ಮೂಲಕ ಭಾರತ ಹಿಮಾಲಯದೆತ್ತರಕ್ಕೆ ಗೌರವವನ್ನು ಪಡ್ಕೊಂಡಿದೆ. ವಾಲ್ಮೀಕಿ ಗಿರಿಯಲ್ಲಿ ಉದ್ಭವಿಸಿ ರಾಮ ಸಾಗರವನ್ನು ಸೇರ್ತಾ ಇರುವಂಥ ರಾಮಾಯಣದ ಕತೆ ಈ ಭಾರತ ಭೂಮಿಯನ್ನು ಪುಣ್ಯ ಭೂಮಿಯನ್ನಾಗಿ, ಪಾವನ ಭೂಮಿಯನ್ನಾಗಿ ಮಾಡಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನತಕ್ಕಂತಹ ಚತುರ್ವಿಧ ಪುರುಷಾರ್ಥಗಳು ಇದನ್ನು ಕೊಡುಗೆಯಾಗಿ ನೀಡುವ ಮೂಲಕ ವ್ಯಾಸರ ಮಹಾಭಾರತ ಗೀರ್ವಾಣವಾಣಿಯ ಸೊಬಗನ್ನು ಹೆಚ್ಚು ಮಾಡಿದೆ. ಕಾಳಿದಾಸ, ಭಾಸ, ಬಾಣ, ಭಾರವಿ, ಮಾಘ, ಶ್ರೀಹರ್ಷ, ಭವಭೂತಿ, ಅಶ್ವಘೋಷ, ವಿಶಾಖದತ್ತ, ದಂಡಿ ಅಸಂಖ್ಯಾತ ಕವಿವರೇಣ್ಯರ ಕಾವ್ಯಗಳಿಂದ ಈ ಭಾಷೆ ಶೋಭಾಯಮಾನವಾಗಿದೆ. ಬಹುಶಃ ಸಂಸ್ಕೃತ ಭಾಷೆಯ ಅರಿವಿಲ್ಲ ಅಂತಾದರೆ ಭಾರತೀಯ ಸಂಸ್ಕೃತಿಯನ್ನು, ಸನಾತನ ಧಾರ್ಮಿಕ ಪರಂಪರೆಯನ್ನು ಅರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಇದು ಅತಿಶಯೋಕ್ತಿಯ ಮಾತಲ್ಲ. ವೈದ್ಯಶಾಸ್ತ್ರ, ವ್ಯೋಮಶಾಸ್ತ್ರ, ಅನೇಕ ಶಾಸ್ತ್ರಗಳು ಲೋಕಕ್ಕೆ ಉಪಕಾರವನ್ನು ಮಾಡ್ತಾ ಇವೆ. ಒಂದು ಮಾತು ಬರ್ತದೆ, ಅಯಂ ನಿಜ ಪರೋವೇತ್ತಿ ಗಣನ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಇವನನ್ನವನು, ಇವನು ಬೇರೆಯವನು, ಇದು ಲಘು ಮನಸ್ಸಿನವರ ಚಿಂತನೆ. ಉದಾರ ಚರಿತರಿಗಾದರೂ, ಉದಾರ ಸ್ವಭಾವದವರಿಗಾದರೂ ವಸುಧೈವ ಕುಟುಂಬಕಂ, ಈ ಪೃಥ್ವಿಯೇ ಒಂದು ಕುಟುಂಬ, ಈ ಜಗತ್ತೇ ಒಂದು ಮನೆ ಎನ್ನತಕ್ಕಂಥ ಪರಿಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟಂತಹ ಭಾಷೆ ಸಂಸ್ಕೃತ ಭಾಷೆ. ಇಂತಹ ವಿಶಾಲವಾದಂಥ ಮನೋಭಾವನೆಯನ್ನು ಜಾಗೃತಗೊಳಿಸುವಂತಹ ಭಾಷೆ ಸಂಸ್ಕೃತ ಭಾಷೆ. ಆದರೆ ಆಧುನಿಕ ಕಾಲದಲ್ಲಿ ಈ ಭಾಷೆ ಜನರಿಂದ ದೂರ ಆಗ್ತಾ ಇದೆ. ಇದು ನಿಜಕ್ಕೂ ಖೇದದ ವಿಷಯ.
ಮನಸ ವಚಸ ಲೋಕಹಿತವನ್ನು ಬಯಸುವಂತಹ ಭಾಷೆ ಸಂಸ್ಕೃತ ಭಾಷೆ. ಇದು ಜನರ ಹೃದಯದಿಂದ ದೂರ ಆಗ್ತಾ ಇರುವಂಥದ್ದು ಕಾಲನಿಯಮವೋ ಅಥವಾ ಬೇರೆ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸತ್ಯ, ಶಾಂತಿ, ಶಮ, ದಮ ಎನ್ನತಕ್ಕಂಥ ಶ್ರೇಷ್ಠವಾದಂಥ ತತ್ವಗಳನ್ನು ಉಪದೇಶಿಸುವ ಭಾಷೆ ಸಂಸ್ಕೃತ. ಧರ್ಮ ಕರ್ಮಗಳಲ್ಲಿ ಧೈರ್ಯವನ್ನು ಪ್ರಚೋದನೆ ಮಾಡತಕ್ಕಂತಹ ಶಕ್ತಿ ಸಂಸ್ಕೃತ ಭಾಷೆಗಿದೆ. ರಸವಿಲ್ಲದ ನೀರಸ ಭುವನದಲ್ಲಿ ನವರಸವನ್ನು ತುಂಬುವಂತಹ ಶಕ್ತಿ ಸಂಸ್ಕೃತ ಭಾಷೆಗಿದೆ. ಜನರ ಎಲ್ಲ ಸಂತಾಪವನ್ನು ನಿವಾರಿಸುವಂತಹ ಶಕ್ತಿ ಸಂಸ್ಕೃತ ಭಾಷೆಗಿದೆ. ಪಾವನ ಮುನಿಜನರ ಕುಂಜದಲ್ಲಿ ವಿಹರಿಸುವಂತಹ ಭಾಷೆ ಈ ಸಂಸ್ಕೃತ ಭಾಷೆ. ಸಜ್ಜನರ ಮನೋಮಂದಿರದಲ್ಲಿ ಲಾಸ್ಯವಾಡುವ ಭಾಷೆ ಸಂಸ್ಕೃತ ಭಾಷೆ. ಅನುಪಮ ಸುಂದರಿಯಾದ ಭಾಷೆ ಈ ಸಂಸ್ಕೃತ ಭಾಷೆ. ಜ್ಞಾನದಾಯಿನಿಯಾದಂತಹ ಭಾಷೆ ಈ ಸಂಸ್ಕೃತ ಭಾಷೆ. ಕಲಿಮಲ ಹಾರಿಣಿಯಾದ ಭಾಷೆ ಈ ಸಂಸ್ಕೃತ ಭಾಷೆ. ಭವಜಲ ತಾರಿಣಿಯಾದ ಭಾಷೆ ಈ ಸಂಸ್ಕೃತ ಭಾಷೆ. ಘನ ವಿಪತ್ತುಗಳನ್ನು ಉಪಶಮನ ಮಾಡುವ, ದೂರ ಮಾಡುವ ಭಾಷೆ ಈ ಸಂಸ್ಕೃತ ಭಾಷೆ. ಇಂತಹ ಗೀರ್ವಾಣವಾಣಿ ವಿಶ್ವ ಜನಾದರಣೀಯಳಾಗಬೇಕು ಎನ್ನತಕ್ಕಂಥ ಆಸೆ ಭಾರತೀಯರಿಗಿದೆ. ಶತ ಕೋಟಿ ವರ್ಷ ಪರ್ಯಂತ ಸಂಸ್ಕೃತದ ಮಂದಹಾಕಿನಿ ಈ ನೆಲದಲ್ಲಿ ಪ್ರವಹಿಸಬೇಕು ಅಂಥೇಳಿ ಪ್ರಾಚೀನರು ಬಯಸಿದ್ದರು. ಹಾಗಾಗಿ ಈ ನಾಡಿನ ಜನ ತಮ್ಮ ಮಾತೃಭಾಷೆಯ ಜೊತೆಯಲ್ಲಿ ಸಂಸ್ಕೃತವನ್ನು ಕಲೀಲಿಕ್ಕೆ ಮುಂದಾಗಬೇಕು. ಭಾರತೀಯ ಸಂಸ್ಕೃತಿಯ ಸನಾತನವಾಗಿರತಕ್ಕಂತಹ ಉದಾತ್ತ ಪರಂಪರೆಯ ಸಂರಕ್ಷಣೆಗಾಗಿ ಸಂಸ್ಕೃತದ ಕಲಿಕೆ ಈ ನಾಡಿನಲ್ಲಿ ನಡೀಬೇಕು. ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ಕೂಡ ಸಂಸ್ಕೃತ ಮಾತೆಯ ಅರ್ಚಕನಾಗಬೇಕು. ದೇಶದ ಏಕತೆ ಅಚಲತೆಗೋಸ್ಕರ ಸಂಸ್ಕೃತ ಅಭಿಮಾನಿಯಾಗಬೇಕು. ಮಾತೃಭೂಮಿಯ ಸಂರಕ್ಷಣೆಗೋಸ್ಕರ ಸಂಸ್ಕೃತದ ಪ್ರಚಾರವನ್ನು ಈ ನಾಡಿನಲ್ಲಿ ನಾವು ಮಾಡಬೇಕು. ನಮ್ಮ ಭಾರತವನ್ನು ಸಾಧು ವ್ಯವಹಾರ ರತ್ನಗಳ ಭಾಂಡಾಗಾರವನ್ನಾಗಿ, ಶ್ರೇಯಸ್ಸಿಗೆ ಆಶ್ರಯ ಸ್ಥಾನವನ್ನಾಗಿ, ಸಕಲ ಸಂಪತ್ತುಗಳಿಗೆ ಆಸ್ಪದ ಸ್ಥಾನವನ್ನಾಗಿ, ಧರ್ಮದ ಮನೆಯನ್ನಾಗಿ, ಆರ್ಯಮರ್ಯಾದ ಉಪದೇಶಗಳ ಆಚಾರ್ಯ ಭವನವನ್ನಾಗಿ ಮಾಡಿದಂತಹ ಕೀರ್ತಿ ಈ ಸಂಸ್ಕೃತ ಭಾಷೆಗೆ ಸೇರ್ತದೆ. ಈ ಸಂಸ್ಕೃತ ಭಾಷೆ ಭಾರತೀಯರ ಅನುಪಮವಾದಂಥ ಸಂಪತ್ತು. ಇದಕ್ಕೆ ಯಾವ ಹೋಲಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷಯವಾದ ಸಂಪತ್ತು ಅಂದರೆ ಬರಿದಾಗದೇ ಹೋದಂಥ ಧನ ಇದು. ಸಂಪೂರ್ಣವಾದಂಥ ಮನುಕುಲವನ್ನು ಪವಿತ್ರರನ್ನಾಗಿ ಮಾಡುವಂತಹ ಶಕ್ತಿ ಸಂಸ್ಕೃತ ಭಾಷೆಗಿದೆ. ಸಂಸ್ಕೃತ ಅಧ್ಯಯನದಿಂದ ಮನಸ್ಸಿನ ಸಂದೇಹಗಳು ದೂರ ಆಗುತ್ತವೆ. ಅವ್ಯಕ್ತವಾದಂಥ ಹೇಳಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಆನಂದ ದೊರೆಯುತ್ತದೆ. ವೇದೋಪನಿಷತ್ತುಗಳು, ದರ್ಶನ ಗ್ರಂಥಗಳು, ರಾಮಾಯಣ, ಮಹಾಭಾರತಾದಿ ಗ್ರಂಥಗಳು ಜ್ಞಾನದ ಜೊತೆಯಲ್ಲಿ ಅಧ್ಯಾತ್ಮ ಮಾರ್ಗವನ್ನು ಕೂಡ ಉಪದೇಶ ಮಾಡ್ತಾ ಇವೆ. ಮಾನಸಿಕವಾದಂಥ ಶಾಂತಿ, ನೆಮ್ಮದಿಗೆ ಅವೆಲ್ಲ ಕಾರಣ ಆಗ್ತಾ ಇವೆ. ಹೀಗೆ ಹೇಳಿದ ಮಾತ್ರಕ್ಕೆ ಸಂಸ್ಕೃತ ಅಂದರೆ ಕೇವಲ ಅಧ್ಯಾತ್ಮ ಜ್ಞಾನ ಅಂತ ಮಾತ್ರ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಭೌತಿಕ ಜಗತ್ತಿನ ಉನ್ನತಿಗೆ ಬೇಕಾದಂಥ ಅಪಾರವಾದಂಥ ಜ್ಞಾನ ಈ ಸಂಸ್ಕೃತ ಭಾಷೆಯಲ್ಲಿದೆ. ನೋಡಿ, ಈ ಜಗತ್ತು ಹಣವನ್ನೇ ಅವಲಂಬಿಸಿ ನಡೀತಾ ಇದೆ. ಅರ್ಥವಿಲ್ಲದೆ ಈ ಪ್ರಪಂಚ ನಡೆಯುವುದಿಲ್ಲ. ಧನ ಸಂಪತ್ತು ಬೇಕು, ಹಣ ಬೇಕೇ ಬೇಕು. ಈ ಸಂಪತ್ತನ್ನು ಹೇಗೆ ಸಂಪಾದಿಸಬೇಕು, ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನತಕ್ಕಂಥ ವಿಷಯವನ್ನು ವಿಸ್ತಾರವಾಗಿ ವಿವರಿಸತಕ್ಕಂಥ ಗ್ರಂಥಗಳು ಈ ಭಾಷೆಯಲ್ಲಿವೆ. ರಾಷ್ಟ್ರವನ್ನು ಸಮೃದ್ಧವಾಗಿ ಸುರಕ್ಷಿತವನ್ನಾಗಿ ಇಡ್ಲಿಕ್ಕೆ ಬೇಕಾದಂಥ ರಾಜನೀತಿಯನ್ನು ಉಪದೇಶಿಸುವಂತಹ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿವೆ. ಧನ ಸಂಪಾದನೆಗೆ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ರೆ ಕಾಮಗಳ ಅಂದರೆ ಬಯಕೆಗಳ ಪೂರೈಕೆ ಅಂತ ನಾವು ಹೇಳ್ತೇವೆ. ಅಂತಹ ಕಾಮಕ್ಕೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿವೆ. ಇನ್ನು ವಿಜ್ಞಾನದ ವಿವಿಧ ಶಾಖೆಗಳು ನೀವು ಯಾವುದೇ ತೆಗೆದುಕೊಳ್ಳಿ, ಖಗೋಳ ವಿಜ್ಞಾನ ಇರ್ಬೋದು, ಭೂವಿಜ್ಞಾನ ಇರ್ಬೋದು, ಲೋಹಶಾಸ್ತ್ರ ಇರ್ಬೋದು, ಪ್ರಾಣಿಶಾಸ್ತ್ರ ಇರ್ಬೋದು, ಸಸ್ಯಶಾಸ್ತ್ರ ಇರ್ಬೋದು, ವಿವಿಧ ಕಲಾ ಪ್ರಕಾರಗಳಿರ್ಬೋದು, ಎಲ್ಲ ಅಂಶಗಳನ್ನು ಮನುಕುಲದ ಶ್ರೇಯಸ್ಸಿಗೆ ಕಾರಣವಾಗುವಂಥ ಸಮಗ್ರವಾದಂಥ ವಿಚಾರಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಂಥ ಒಂದು ಭಾಷೆ ಅಂತಿದ್ರೆ ಅದು ಸಂಸ್ಕೃತ ಭಾಷೆ. ಇಂತಹ ಸಂಸ್ಕೃತ ಭಾಷೆಯ ವಿಶೇಷತೆಯನ್ನು ನಾವು ಮುಂದಿನ ಉಪನ್ಯಾಸಗಳಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಜೀಯಾತ್ ಗೀರ್ವಾಣ ಭಾರತಿ. ನಮಸ್ಕಾರ.